ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಬುಧವಾರ ತಾಲೂಕಿನ ಬನ್ನಿಹಟ್ಟಿ ಗ್ರಾಮದಲ್ಲಿರುವ ಪರಿಶಿಷ್ಟ ಪಂಗಡದ ಮೊರಾರ್ಜಿ ವಸತಿ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಸಿಬ್ಬಂದಿಯೊಂದಿಗೆ ಮಕ್ಕಳ ಬಗ್ಗೆ, ಅದರಲ್ಲೂ ವಿದ್ಯಾರ್ಥಿನಿಯರ ವಿಚಾರದಲ್ಲಿ ಉತ್ತಮ ರೀತಿಯಲ್ಲಿ ಕಾಳಜಿ ವಹಿಸುವಂತೆ ತಿಳಿಸಿದರು. ರಾಜ್ಯದ ವಿವಿಧ ವಸತಿ ಶಾಲೆಗಳಲ್ಲಿ ಅಹಿತಕರ ಘಟನೆಗಳು ನಡೆಯುತ್ತಿದ್ದು, ಬಾಲಕಿಯರ ಸುರಕ್ಷತೆಗೆ ಕ್ರಮವಹಿಸುವ ಅಗತ್ಯವಿದೆ ಎಂದರು. ವಿದ್ಯಾರ್ಥಿನಿಯರ ಆರೋಗ್ಯ ತಪಾಸಣೆ, ಅವರ ಚಲನವಲನಗಳ ಮೇಲೆ ನಿಗಾವಹಿಸಿ, ಪೋಷಕರಲ್ಲದವರ ಜೊತೆಗೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿನಿಯರನ್ನು ಕಳಿಸಬೇಡಿ, ವಿದ್ಯಾರ್ಥಿನಿಯರು ಶಾಲೆಗೆ ಬಾರದ ಸಂದರ್ಭದಲ್ಲಿ ಪೋಷಕರೊಂದಿಗೆ ಮಾತನಾಡಿ ಎಂದು ಸಲಹೆ ನೀಡಿದರು. ಈಗಾಗಲೇ ಬಂಡ್ರಿ ಹಾಗೂ ವಡ್ಡಿನಕಟ್ಟೆ ವಸತಿ ಶಾಲೆಗಳಿಗೂ ಭೇಟಿ ನೀಡಿ ಅಲ್ಲಿನ ಶಿಕ್ಷಕರು ಹಾಗೂ ಸಿಬ್ಬಂದಿಯೊಂದಿಗೆ ಚರ್ಚಿಸಲಾಗಿದ್ದು, ತಾಲೂಕಿನ ಇನ್ನುಳಿದ ವಸತಿ ಶಾಲೆಗಳಿಗೂ ಭೇಟಿ ನೀಡಿ ಬಾಲಕಿಯರ ಸುರಕ್ಷತೆಗೆ ಆದ್ಯತೆ ನೀಡಲಾಗುವುದು ಎಂದರು. ಸಣ್ಣ ಸಣ್ಣ ಹೆಣ್ಮಕ್ಳು ಪೋಕ್ಸೋ ಕೇಸುಗಳು ದಾಖಲಾಗ್ತಕ್ಕಂಥದ್ದು 2 ನಮ್ಮ ಶಹಾಪುರ ಮತ್ತು ಶಿವಮೊಗ್ಗದಲ್ಲಿ 2 ಕೇಸ್ ಕೇಳಿದೆ. 9 ವರ್ಷದ ಬಾಲಿಕೆಯರು ಪ್ರೆಗ್ನೆಂಟ್ ಆಗಿ ಶೌಚಾಲಯದಲ್ಲಿ ಹೆರಿಗಾಗಿರ್ತಕ್ಕಂಥ ಈ ಥರದ ಕೇಸುಗಳು ನಮ್ಮಲ್ಲಿ ಆಗಬಾರ್ದು. ಆಮೇಲೆ ತಾವು ಮೊನ್ನೆ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಚಿತ್ರದುರ್ಗದಾಗ ಒಂದು ಶಾಲೆಗೆ ಡಿಗ್ರಿ ಹುಡುಗಿ ರಜೆ ಚೀಟಿ ಕೊಟ್ಟೋಗಿರೋ ಹುಡುಗಿ ಅಲ್ಲಿ ಕೊಲೆಯಾಗಿ ಸತ್ತೋದು. ಈ ಥರದ್ದು ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಮುಂಜಾಗ್ರತೆ ಆಗಿ ನಾವು ಯಾರೇ ಒಂದು ಮಗು ಏನೋ ಎಮರ್ಜೆನ್ಸಿ ಅದು ಊರಿಗೆ ಹೋಗ್ಬೇಕಾಗಿತ್ತಂದರೆ ಪೋಷಕರ ಜೊತೆಗೆ ಕಳಿಸ್ಬೇಕು. ಅಕಸ್ಮಾತ್ ಪೋಷಕರು ಬರೋಕ್ಕಾಗಿಲ್ಲ ಅಂತಂದರೆ ಪೋಷಕರ ಜೊತೆಗೆ ನೀವು ಸಂಪರ್ಕ ಮಾಡಿ ಅವ್ರು ಕಳಿಸಿದಂಥ ವ್ಯಕ್ತಿ ಜೊತೆ ಕಳಿಸ್ಬೋದಾ ಅಂತ ತಿಳ್ಕೊಂಡು ನೀವು ಅವ್ರ ಜೊತೆ ಕಳಿಸ್ಬೋದು. ಅದಾಗಲೇ ಇದನ್ನ ಮಾಡ್ತಾ ಇದ್ದೀನಿ. ಆಮೇಲೆ ಮುಖ್ಯವಾಗಿ ಇನ್ನೊಂದೇನೆಂದರೆ, ನಿಮ್ಮಲ್ಲಿ ಇಲ್ಲಿ ಒಬ್ಬ ಸ್ಟಾಫ್ ನರ್ಸ್ ಇರ್ತಾರೆ ಹುಡುಗಿಯರಿಗೋಸ್ಕರ. ಆ ಸ್ಟಾಫ್ ನರ್ಸು ನಿಯಮಿತವಾಗಿ ಅವ್ರಿಗೆ ದೈಹಿಕ ತಪಾಸಣೆ ಮಾಡಬೇಕು ಮಕ್ಕಳಿಗೆ. ಆಮೇಲೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರ ಸಮಸ್ಯೆಗಳು ಏನಾದರೂ ಇದ್ರೆ ಕೇಳೋಂಥವ್ರು ಇರ್ಬೇಕು. ಯಾರಿಲ್ಲಿ ನರ್ಸ್ ಅಮ್ಮ ಮಕ್ಕಳನ್ನ ವಿಶ್ವಾಸಕ್ಕೆ ತಗೊಂಡು ಗದರಬಾರ್ದು. ಅವ್ರ ಜೊತೆಗೆ ತುಂಬ ಸಾಫ್ಟಾಗಿ ಮೂವ್ ಆಗಬೇಕು. ಯಾಕಂದರೆ ಎಷ್ಟೋ ಜನ ಹುಡುಗಿಯರು ಭಯದಿಂದ ಅವ್ರ ಸಮಸ್ಯೆಗಳು ಹೇಳ್ಕೊಳಲ್ಲ. ನೀನೊಬ್ಬ ತಾಯಿಯಾಗಿ ಮುಕ್ತವಾಗಿ ಅವ್ರ ಜೊತೆಗೆ ಮಾತಾಡ್ಕೊಂಡು ಅವ್ರ ಸಮಸ್ಯೆಗಳು ಏನಾದರೂ ಇದ್ರು ಕೇಳಿ ಅದನ್ನ ಬಗೆಹರಿಸಂತ. ಆ ಥರದ್ದು ಏನಾದರೂ ಕಂಡು ಬಂದಲ್ಲಿ ಇಮಿಡಿಯೇಟ್ ಪ್ರಿನ್ಸಿಪಾಲಿಗೆ ಹೇಳ್ಬೇಕು, ಇಲ್ಲಾಂದ್ರೆ ನನಗೆ ತಿಳಿಸ್ಬೇಕು. ವಾರ್ಡನ್ ಯಾರು? ಅದೇ ಸರ್, ಪ್ರತಿಯೊಂದು ಹೆಣ್ಣು ಮಗುವಿಂದು ಗಮನ ತಗೋಬೇಕು. ಆಮೇಲೆ ಅವರ ಸ್ವಲ್ಪ ನಾನು ಅದೇ ಮೊನ್ನೆ ಇದರಲ್ಲಿ ಓದಿದೆ, ಈ ಥರದ್ದು ಏನಾದರೂ ಒಂದು ಘಟನೆ ಆದಾಗ ಆಗಲೇ ಅವ್ರ ಮಾನಸಿಕ ಸ್ಥಿತಿನೇ ಬೇರೆ ಇರ್ತದೆ. ಆಮೇಲೆ ದೈಹಿಕ ಬದಲಾವಣೆಗಳು ಆಗ್ತವೆ. ಅಂದರೆ ಅಷ್ಟು ಕುರುಡುತನ ಇತ್ತ ಅಲ್ಲಿ ನರ್ಸ್ಗಳಿಗಾಗಿರಲಿ ಅಬ್ಸರ್ವೇಷನ್ ಮಾಡ್ಬೇಕಲ್ಲ. ಯಾಕಂದರೆ ಇಲ್ಲಿ ಬಿಟ್ಟು ತಂದೆ ತಾಯಿಗಳು ನಮ್ಮ ಮಕ್ಕಳು ಸುರಕ್ಷಿತವಾದ ಒಂದು ಶಾಲೆಯಲ್ಲಿ ಇದ್ದಾರೆ, ಸುರಕ್ಷಿತವಾದ ಒಂದು ವಲಯದಲ್ಲಿ ಇದ್ದಾರೆ ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಅಲ್ಲಿ ನೆಮ್ಮದಿಯಾಗಿರ್ತಾರೆ. ನಾವು ಅವ್ರ ವಿದ್ಯಾಭ್ಯಾಸ ಎಲ್ಲ ಮುಗಿದ್ಮೇಲೆ ಅವ್ರ ಮಕ್ಕಳನ್ನ ಅವ್ರು ಒಪ್ಸೋವರೆಗೂ ನಮ್ಮ ಜವಾಬ್ದಾರಿ, ನಮ್ಮ ಶಾಲೆ ಜವಾಬ್ದಾರಿ. ಅದನ್ನು ತಾವೆಲ್ಲ ಇಲ್ಲಿ ಯಾರು ಶಿಕ್ಷಕರು ಇದ್ದಾರೆ ಅತ್ಯಂತ ಜವಾಬ್ದಾರಿಯುತವಾಗಿ ಅದನ್ನ ನಡ್ಕೋಬೇಕು. ಮಕ್ಕಳು ತಪಾಸಣೆ ಮಾಡಬೇಕು. ಆಮೇಲೆ ಯಾವುದೇ ಮಗು ತಂದೆ ತಾಯಿ ಬರ್ದೇ ಇಲ್ಲ ನಾನು ಹೋಗ್ತೀನಿ ಅಂತಂದರೆ ಇಮಿಡಿಯೇಟ್ ಅವ್ರ ತಂದೆ ತಾಯಿ ಫೋನ್ ಮಾಡಿ, ಇಲ್ಲ ಅಮ್ಮ ನಿಮ್ಮ ಮಗಳು ಈಗ ಮಾಡಿದ್ರೆ. ಈಗ ಒಂದು ಮಗು ಏನಾದರೂ ಕಾಣಿಸಿಲ್ಲ ಅಂತಂದರೆ ಇಮಿಡಿಯೇಟ್ ಅವ್ರ ಪೇರೆಂಟ್ಸ್ಗೆ ನೀವು ಅದನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಷ್ಟು ದಿನ ನೀವು ಏನು ಮಾಡ್ತಿದ್ರೋ ಗೊತ್ತಿಲ್ಲ. ಒಬ್ಬ ಮಹಿಳಾ ಶಾಸಕಿಯಾಗಿ ನಾನು ಇಲ್ಲಿ ಪ್ರತಿಯೊಂದು ಮಗುವಿಂದು ನನ್ನ ಜವಾಬ್ದಾರಿ. ಆ ಮಗುವಿನ ಒಂದು ಶೈಕ್ಷಣಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಯಾವುದೇ ರೀತಿಯಿಂದ ಕೂಡ ಇದು ನನ್ನ ಜವಾಬ್ದಾರಿ ಆಗ್ತದೆ. ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳೋದಷ್ಟೇ, ಮನವಿ ಮಾಡ್ಕೊಳ್ತಿದ್ದೀನಿ. ನೀವೆಲ್ಲರೂ ನನಗೆ ಸಹಕಾರ ಕೊಡಬೇಕು ಮಕ್ಕಳ ಒಂದು. ಯಾಕಂದರೆ ನೀವು ಗಮನಿಸಿರ್ಬೋದು, ಏನಾದರೂ ಇಂಥ ಒಂದು ಇನ್ಸಿಡೆಂಟ್ ನಡೆದ್ಬಿಟ್ರೆ ಪೋಷಕರು ಸಹಜವಾಗಿ ಎದುರು ಬೇಡಪ್ಪ ಮಕ್ಕಳನ್ನ ಶಾಲೆ ಕಳಿಸೋದೇ ಬೇಡ, ನಾಳೆ ನನ್ನ ಮಗಳಿಗೆ ಇದೇ ಪರಿಸ್ಥಿತಿ ಅದು. ಆವಾಗ ಹಿಂಗೆ ಒಬ್ಬರಿಂದ ಒಬ್ಬರಿಗೆ ಬಾಯಿಗೆ ಹೋದರೆ ಅಲ್ಲಿ ಒಂದು ಹೆಣ್ಮಕ್ಳದ್ದು ಒಂದು ಶೈಕ್ಷಣಿಕ ಅಭಿವೃದ್ಧಿ ಕುಂಠಿತ ಆಗಿಬಿಡ್ತದೆ. ಮಕ್ಕಳನ್ನ ಕಳಿಸೋದೇ. ಈಗ ನೋಡ್ರಿ, ಚೋರ್ನೂರ್ನಾಗ ಅದೇ ಆಗ್ತಾ ಇರೋದು. ನಾನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಪೋಷಕರಿಗೆ ಒಪ್ಸೋದಕ್ಕೆ, ದಯಮಾಡಿ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ರಿ ಅಂತ. ಇದು 17 ವರ್ಷ ಕೂಡ ಆಗಿರಲ್ಲ, 10 ಸಣ್ಣ ವಯಸ್ಸಿಗೆ ಮದುವೆ ಮಾಡ್ತಾರೆ. ಅವು ಮತ್ತೆ ಮಗು ಹೇರೋದು, ಅದರಲ್ಲಿ ಅವು ಮತ್ತೆ ರಕ್ತಹೀನತೆಯಿಂದ ಸತ್ತೋಗೋದು, ಏನೋ ಒಂದು ಪ್ರಾಬ್ಲಮ್ ಆಗೋದು, ಈ ಥರ ಆಗಬಾರ್ದು. ಮಕ್ಕಳು ಸ್ವಲ್ಪ ಚೆನ್ನಾಗಿ ಓದ್ಕೋಬೇಕು, ಅವರು ಮುಖ್ಯವಾಹಿನಿಗೆ ಬರ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾಯಿದ್ವಿ. ಈಗ ನೀವು ವಸತಿ ಶಾಲೆಯವ್ರು ಮಾತ್ರ ಅಲ್ಲ, ಸರ್ಕಾರಿ ಶಾಲೆ ಕೂಡ ನಾನು ಹೋಗಿ ಟೀಚರ್ಸ್ ಗಿದ್ನಿ ಆಗ್ತಾಯಿದ್ದೆ. ದಯಮಾಡಿ ಒಂದು
ಪಾಠ ಮಾಡೋ ಒಂದು ಮಧ್ಯದಲ್ಲೇ ನೀವು ಸ್ವಲ್ಪ ಗಮನಿಸ್ರಿ ಮಕ್ಕಳಿಗೆ, ಗಮನಿಸಿ ಅವರು ಸ್ವಲ್ಪ ಏನು ಚಟುವಟಿಕೆ, ಅವ್ರು ಸ್ವಲ್ಪ ಹಾವಭಾವಗಳೆಲ್ಲ ಗಮನಿಸಿ, ಸ್ವಲ್ಪ ಅದನ್ನೇನು ಸರಿ ಮಾಡೋ ಕೆಲಸ ಮಾಡೋಣ ಅಂತ ಅಷ್ಟೇ. ಇನ್ನೇನು ಇದು ಮಾತ್ರ ಸ್ಟ್ರಿಕ್ಟಾಗಿ ನಾನು ಹೇಳ್ತಾ ಇದ್ದೀನಿ ಸರ್, ಇದನ್ನು ಫಾಲೋ ಮಾಡ್ಬೋದು. ನನಗೆ ಯಾವುದೇ ರೀತಿಯಾದ ಮತ್ತೆ ನಾಳೆ ದೂರುಗಳು ಬರಬಾರ್ದು, ಅದನ್ನ ಮಾಡ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ನಾವು ನೋಡ್ರಿ ಸರ್ಕಾರಿ ಮಟ್ಟದಲ್ಲಿ ಎಲ್ಲ ಹೋರಾಟ ಮಾಡಿ ಶಾಲೆಗಳು ತರ್ತೀವಿ, ಇದೆಲ್ಲ ತರ್ತೀವಿ, ಪ್ರತಿಯೊಂದು ಮಗುವಂತೂ ನಾವು ನೋಡೋಕ್ಕಾಗಲ್ಲ. ಯಾರ್ಯಾರ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ನೀವು ನಿರ್ವಹಿಸ್ಬಿಟ್ರೆ ನಮ್ಗೆ ಅಷ್ಟೊಂದು ಬರ್ಡನ್ ಆಗಲ್ಲ. ನಾವು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ಯಾಕಂದ್ರೆ ಏನೋ ಒಂದು ಸಣ್ಣ ಘಟನೆ ಆದ್ರೂ ಕೂಡ ನೀವು ನೋಡ್ತೀರಿ ಮಾಧ್ಯಮಗಳಿಗೆ ಹೆಂಗ ಇದು ಮಾಡ್ತಾರೆ ಏನು ಅಂತೇಳಿ, ನಮಗೆ ಅವಾಗ ಮತ್ತೆ ಒತ್ತಡ ಆಗ್ತತಿ, ಹೆಚ್ಚು ಮತ್ತೆ ಕೆಲಸ ಮಾಡಕ್ ಆಗಲ್ಲ. ಇಷ್ಟು ದಿನ ಎಲ್ಲರೂ ಕೋಆಪರೇಷನ್ ಮಾಡಿದ್ವಿ, ಇಷ್ಟು ದಿನ ಕೂಡ ಮಾಡಿದ್ವಿ, ಮುಂದೆ ನಾವು ಅಷ್ಟೇ ಜಾಗರೂಕರಾಗಿ ಇರೋಣ ಅಂತ ಆಡಳಿತ ದೃಷ್ಟಿಯಿಂದ, ಅಷ್ಟು ಬಿಟ್ರೆ ಇನ್ನೇನು.